ಬಲವಂತರ ಫೆಸ್ಟಿವಲ್ ಅದ್ಭುತ ವಾತಾವರಣ ತರನೇ ಇದೆ. ಕೆಂಪೇಗೌಡ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದ. ಏನು ಇಷ್ಟಪಡ್ತೀರಿ ಸರ್? ಏನು ಇವತ್ತು ಕೆಂಪೇಗೌಡ ಜಯಂತಿಯ ಹಬ್ಬದ ಶುಭಾಶಯಗಳು. ನಮ್ಮ ವಿಜಯನಗರ ಘಟಕದಿಂದ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈಗ ತಾನೇ ಬೈತಿ ಬಸವರಾಜನ ಬಂದು ಹೋಗಿ ಒಂದು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ತುಂಬಾ ಯಶಸ್ವಿಯಾಗಿ ನಡೆಯಿತು. ಏನ್ ಇವಾಗ ತಾನೇ ನೀವು ಹೇಳ್ತಾ ಇದ್ರೆ ಬಿಡದಿ ಟೌನ್ಶಿಪ್ ಅಂತ ಇದ್ರಲ್ಲ, ಇದು ಒಕ್ಕಲತನ, ರೈತರಿಂದ ಒಕ್ಕಲತನ ಮಾಡೋರ್ನೆ ಒಕ್ಕಲಿಗರು ಅಂತ ಇದ್ರು. ಒಕ್ಕಲತನ ಮಾಡ್ತಾ ಇದ್ದಾನೆ ಒಕ್ಕಲಿಗರು ಅಂತ ಇದ್ದು. ಈಗೇನಿದ್ದಾರೆ ಡಿ ಕೆ ಶಿವಕುಮಾರ್, ಅವರು ಒಕ್ಕಲತನದಿಂದಾನೇ ಬಂದಿರೋದು. ಅವರು ಇವತ್ತು ಏನಾದ್ರೂ ಬಿಡದಿ ರೈತರಿಗೆ ಅನ್ಯಾಯ ಮಾಡಿದ್ರೆ ಇದು ತುಂಬಾ ಹೋರಾಟ ಮಾಡ್ತಾರೆ. ಯಾಕಂದ್ರೆ ರೈತರೇ ನಮ್ಗೆ ಬೆನ್ನೆಲುಬು. ರೈತರಿಲ್ಲ ಅಂದ್ರೆ ನಾವೇನು ತಿನ್ನಕ್ಕಾಗಲ್ಲ. ಇವತ್ತೇನ ಬೀದಿಗಳಲ್ಲಿ ನೋಡ್ತಿರಲ್ಲ, ಶೋಕೇಶ್ ಆಗಿರೋದು ಬೀದಿಗೆ ಬಂದಿದೆ, ಬೀದಿನಾಗಿರೋದೆಲ್ಲ ಶೋಕೇಶ್ ಆಗಿ ಹೋಗಿದೆ. ಅರ್ಥ ಆಯ್ತಲ್ಲ? ಇನ್ನ ಕಲಿಬೇಕು ಜಾಸ್ತಿ ಇದೆ. ಈ ಜನರೇಷನ್ ನಾವು ಕಲಿತೀನ ಅಂತ ಬರೋ ಜನರೇಷನ್ ತುಂಬಾ ಸಂಕಟದಿಂದ ಬೆಂಗಳೂರು ಇರ್ತೈತೆ. ಯಾಕಂದ್ರೆ ಆಲ್ರೆಡಿ ಏನೇನೋ ಪ್ರಾಜೆಕ್ಟ್ ತಂದು ಗಿಡ ಮರ ಕೆರೆ ಹೊಡೆದಿದ್ದಾಯ್ತು. ಈಗ ರೈತರನ್ನು ಮುಳುಗಿಸ್ಬೇಕಂತ ಹೋದ್ರೆ ಏನೆಲ್ಲ ಒಂಥರ ಮುಳುಗಿಸ್ದಂಗೆ ಬರ್ತೈತೆ. ಈ ಸಮುದ್ರನೇ ಕೊಚ್ಕೊಂಡು ಹೋಗುತ್ತಲ್ಲ, ಆ ತರ ಆಗ್ಬಿಡ್ತೈತೆ. ದಯಮಾಡಿ ನಾಗರಿಕರು ಅಷ್ಟೇ ಇವತ್ತು ಬುದ್ಧಿ ಕಲಿಬೇಕು. ನಾವು ಎಚ್ಚೆತ್ತು ರಾಜಕೀಯವಾಗಿ ಮರೆತು ಸಂಘಟನೆಗಳು ಏನು ಇವಾಗ ಎಲ್ಲ ಬೀದಿಗೆ ಸಂಘಟನೆ ಇದೆಯಲ್ಲ, ಇದ್ರ ಬಗ್ಗೆ ಸಂಘಟನೆ ಮಾಡ್ಬೇಕು. ನಾಡು ನುಡಿಗೆ ಎಷ್ಟು ನಾವು ಪ್ರೋತ್ಸಾಹ ಮಾಡ್ತಿರೋ, ಹೋರಾಟ ಮಾಡ್ತಿರೋ, ಇದಕ್ಕೂ ಅಷ್ಟೇ. ರಾಮನಗರ ರೈತರೆಲ್ಲ ಅಷ್ಟು ಸಾವಿರಾರು ಜಮೀನು ಹೋಯ್ತು ಅಂದ್ರೆ, ಎಷ್ಟು ಸಾವಿರಾರು ಎಕರೆ ಹೋಯ್ತು ಅಂದ್ರೆ ಹೊಟ್ಟೆಗೇನ್ ನಾವು ತಿನ್ನೋದು? 1 ಎಕರೆ ಇದ್ರೆ ಬೆಳೆದು 1 ಎಕರೆಗೆ ಎಷ್ಟು ಜನ ತಿನ್ಬೋದು? ಸಾವಿರಾರು ಎಕರೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಬೇಕು. ಬೆಂಗಳೂರು ಡೆವಲಪ್ ಅಂದ್ಬಿಟ್ಟು ಅದೇ ಒಂದು ಮಾಡ್ಕೊಂಡ್ಬಿಟ್ಟು ಬೆಂಗಳೂರು ನಾಶನ ಮಾಡಿದಾಯ್ತು. ಈಗ ಬಿಡದಿಗೆ ಹೋಗೋರೆ ಇನ್ನೆಲ್ಲೆಲ್ಲ ತರ ನೋಡ್ಬೇಕು. ದಯಮಾಡಿ ಜನ ನಾವು ಇವತ್ತು ಎಚ್ಚೆತ್ಕೊಳ್ಬೇಕು. ಇನ್ನು ಮುಂದೆ ಆದ್ರೂ ನಾವು ಜನಗಳು ಬೀದಿಗೆ ಬಂದ್ರೇನೆ ಇದು ನ್ಯಾಯ ಸಿಗೋದು. ಇನ್ನೇನ್ ರಾಜಕಾರಣಿಗಳು ಇವಾಗ ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಸಾವಿರ ಮಾತಾಡೋದಲ್ಲ. ಇದ್ರಗೋಸ್ಕರ ಮುಂದೆ ಬಂದ್ರೇನೆ ನಾವು ಮುಂದಕ್ಕೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಕೊಡುಗೆ ಇರ್ತೈತೆ. ಏನು ಈ ತರ ಅವ್ರು ಮಾಡಿದ್ರು ಅಂತ ಇವತ್ತು ನಾವು ಕೆಂಪೇಗೌಡರನ್ನ ಏನ್ ನೆನ್ಸ್ಕೊಂತ ಇದೀವಿ ಅಂದ್ರೆ, ಒಳ್ಳೇದ್ ಮಾಡೋರೆ ಒಂದ್ ಇದಿದೆ ಅಂತ ನಾವ್ ನೆನ್ಸ್ಕೊಂತ ಇದೀರಿ. ನಾವೇನು ಇಲ್ಲ ಅಂದ್ಮೇಲೆ ಮುಂದಿನ ದಿನಗಳಲ್ಲಿ ನಾವೇನ್ ಮಣ್ಣು ತಿನ್ಬೇಕಾಗ್ತೈತೆ ನೋಡಿ. ಈಗ 1 ಎಕರೆಗೆ 1000 1 ಅಡಿಗೆ 1000 ಲಕ್ಷಗಳು. ಇವ್ರು ಬಂದು 1 ಎಕರೆಗೆ 1 ಕೋಟಿ 2 ಕೋಟಿ 50 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಸರ್ ಒಂದ್ ನಿಮಿಷ ನಾನು ಹೇಳೋದು ಸರ್, ಅವರು 2.5 ಕೋಟಿ ಏನ್ ಬೇಕಲ್ಲ, 10 ಕೋಟಿ ಏನ್ ಅವ್ರೇನು ನಾವು ಜಮೀನ್ ಮಾರ್ಬಿಟ್ಟು 2 ಕೋಟಿ ಕೊಡು 10 ಕೋಟಿ ಕೊಡು ಅಂತ ಅವ್ರೇನ್ ಬೇಡಿಕೆ ಇಟ್ಟಿಲ್ಲ. ಇವರೇ ಬೇಡಿಕೆ ಇಕ್ಕೋದು, ಇವರೇ ದಬ್ಬಾಳಿಕೆ ಮಾಡೋದು. ಇದು ಟಾರ್ಗೆಟ್. ಇದೆಲ್ಲ ಸ್ಕ್ಯಾಮ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಅವ್ರ ಕೇಳೋರು 2.5 ಕೋಟಿ 3 ಕೋಟಿ ಕೊಡು 10 ಕೋಟಿ ಕೊಡು. ಇವರು 1 ಎಕರೆಗೆ 10 15 ಕೋಟಿ ಕೊಟ್ಟರು ಲಾಸೆ. ರೈತರಿಗೆ ಲಾಸು, ಇವ್ರಿಗೆಲ್ಲ ರೈತರು ಕೊಟ್ಟು ಲಾಸು. ಪುಣ್ಯ ಸಾವಿರಾರು ಜನಕ್ಕೆ ಅನ್ನ ಹಾಕಿದ್ದು ಪುಣ್ಯಾತ್ಮರು ಹೋಗ್ಬಿಟ್ಟು ಜಮೀನ್ ಕಿತ್ಕೊಂಡು 2.5 ಕೋಟಿ ಕೊಡ್ತೀನಿ 3 ಕೋಟಿ ಕೊಡ್ತೀನಿ. ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ರೈತರನ್ನ ಹೊಟ್ಟೆ ಹೊಡೆದ್ಬಿಟ್ಟು 2 ಕೋಟಿ ಕೊಡ್ತೀನಿ ಅದು ಜಾಸ್ತಿನ ಅಂತಾರ? 10 20 ಕೋಟಿ ಕೊಟ್ರೂ ಲಾಸೆ. ದಯಮಾಡಿ ಜನಗಳು ಇವತ್ತನ್ನ ಎತ್ತೆಚ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರೇ, ನಾನು ಹೇಳೋದು ಒಂದೇ ಒಂದು, ನೀವು ರೈತರ ಕುಟುಂಬ. ನನ್ನಿಂದ ಬಂದಿದ್ದು, ನಮ್ಮಪ್ಪ ರೈತ, ನಾವು ರೈತರ ಕುಟುಂಬ ಅಲ್ಲ. ಇದ್ರಾಗ ತೋರಿಸಿ ನಿಮ್ಮ ರೈತರ ಕುಟುಂಬ. ಕುಮಾರಸ್ವಾಮಿ ಏನು ಓಡಾಡ್ತಾ ಇದಾರೆ, ಅದಕ್ಕೆ ಪ್ರೋತ್ಸಾಹ ಮಾಡಿ. ಅವ್ರು ಮಾಡವ್ರೆ ಇವ್ರು ಮಾಡವ್ರೆ ಬಿಟ್ಬಿಡ್ರಿ. ಏನೋ ನಮ್ಮ ಸಮುದಾಯದಿಂದ ಒಂದು ಉಪಮುಖ್ಯಮಂತ್ರಿ ಒಂದು ಇದು ಕೊಟ್ಟಾರೆ, ಏನೋ ಒಂದು ಒಕ್ಕಲಿಗರ ಒಂದು ಜಾತಿಗೋಸ್ಕರ ನಿಮ್ಮನ್ನ CM ಆಗಿದ್ದೀರಲ್ಲ, ಇವಾಗ್ಲಾದ್ರೂ ಆ ಒಕ್ಕಲಿಗತನ ಕಾಪಾಡೋ ಜವಾಬ್ದಾರಿ ಮೇಲಿದೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ ನಮ್ಮ ಒಕ್ಕಲಿಗರು ಜನಾಂಗದವರು ನೋಡ್ತಾರೆ. ನೀವು ಇದೇ ತರ ಮಾಡ್ತಾ ಇದ್ರೆ ಒಕ್ಕಲಿಗರು ನಿಮ್ಮ ವಿರೋಧಿಗಳಾಗ್ತಾರೆ, ಇದು ತಿಳ್ಕೊಳ್ಳಿ. ಇನ್ನೊಂದೇ ಒಂದು ವಿಷಯ ಸರ್, ನಮ್ಮ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತಗಳೇ ಬೇರೆ, ಪಕ್ಷದ ತತ್ವ ಸಿದ್ಧಾಂತಗಳೇ ಬೇರೆ. ಮೈತ್ರಿ ಆದ್ರೆ ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಾಗಿದೆ. ಈ ಮೈತ್ರಿ ಅನ್ನೋದು ಬೇರೆ ಆಗ್ಬೇಕು ಅಂತ ಹುನ್ನಾರ ನಡೀತಾ ಇದೆಯಾ ಅಂತ ಒಂದು ದೊಡ್ಡ ಕ್ವಶನ್ ಮಾಡ್ತಾರೆ ಸರ್. ಏನು ಹುನ್ನಾರ ನಡೀತಾ ಇಲ್ಲ, ಇದು ಅವ್ರವ್ರು ಎಬ್ಬಿಸ್ಕೊಂತಾರೆ ಹುನ್ನಾರಗಳು.
ಅರ್ಥ ಮಾಡ್ಕೊಳ್ರಿ, ಇದು ಯಾರು ಹುನ್ನಾರ ಅಲ್ಲ, ಇದು ಹೂವು ಇವೆಲ್ಲ ನೋಡಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾವೆ. ಯಾರು ಹೇಳ್ತಾರೆ? ಯಾರು ಇಲ್ಲ, ಚೆನ್ನಾಗೇ ಇದೀರಿ, ಯಾವ ಹುನ್ನಾರನು ಇಲ್ಲ. ಇದೇನ್ ಗೊತ್ತಾ, ಏನಾದ್ರೂ ಒಂದ್ ಬಿಡ್ಬೇಕು, ಏನೋ ಒಂದ್ ಬಿಡ್ಬೇಕು, ಹುಳ ಬಿಡ್ಬೇಕು, ಬಿಡ್ತಾರೆ. ಅವ್ರಿಗೆ ಹುಳ ಬಿಟ್ಟಿಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಕುತ್ಕೊಳಕ್ ಆಗಲ್ವಲ್ಲ, ಏನೋ ಮಾಡ್ಬೇಕು, ಮಾಡ್ತಾ ಇದಾರೆ. ದಯಮಾಡಿ ಕೆಲ ಒಂದು ಕಿವಿ ಕೊಡ್ಬೇಡ್ರಿ. ಇವಾಗ ನಮ್ದೆಲ್ಲ ಏನಂದ್ರೆ ಬಿಡದಿ ಅನ್ನೋದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಇದಕ್ಕಿನ್ನ ವಿವರಣಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ದಯಮಾಡಿ ಅದೊಂದು ರೈತರನ್ನ ರಕ್ಷಣೆ ಮಾಡಿ, ಅಷ್ಟೇ ನನ್ನ ವಿನಂತಿ. ಇನ್ನೊಂದೇ ಒಂದು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜಣ್ಣ ಅವರು ಬಂದು ಬಹಳ ಸಂತೋಷ ಮಾಡಿ ನಿಮ್ಗೂ ಸನ್ಮಾನ ಮಾಡಿದ್ರೆ, ನೀವು ಅವ್ರಿಗೆ ಸನ್ಮಾನ ಮಾಡಿದ್ರೆ ಬಹಳ ಖುಷಿ ಪಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್? ಬೆತ್ತಿ ಬಸವರಾಜಣ್ಣ ಬಂದು ನಮ್ಮ ಬಡವರ ಬಂಧು ಮತ್ತು ನಮ್ಮ ನಾವು ಏನು ಕೆಂಪೇಗೌಡ ಒಂದು ಪುಸ್ತಳಿ ಮಾಡಿದ್ರಲ್ಲ, ಅವತ್ತಿಂದ ಅವರೇ ಬಂದು ಇದ್ದು ಸಿಹಿ ಹಂಚಿ ಅವರು ಪುಷ್ಪಾರ್ಚನೆ ಮಾಡಿಬಿಟ್ಟು ಚಾಲನೆ ಮಾಡಿ ನಮ್ಮೆಲ್ಲರಿಗೂ ಮಾತಾಡ್ಸ್ಕೊಂಡು ಬಹಳ ಅದ್ದೂರಿಯಾಗಿ ನೆರವೇರಿಸ್ಕೊಟ್ಟು ಹೋಗ್ತಾರೆ. ಅವ್ರು ಇವತ್ತು ನಾವ್ ಏನು ನಮ್ಮ ಕುಂದುಕೊರತೆ ನಮ್ಮ ಜನಾಂಗದವ್ರಿಗೆ ಆಗ್ಲಿ, ವಿಜಯನಗರದವ್ರಿಗಾಗ್ಲಿ, ರಾಮಮೂರ್ತಿನ ಸುತ್ತಮುತ್ತ ನಮ್ಮ ಕೇರ್ಪಂ ಕ್ಷೇತ್ರದಲ್ಲೇ ನಂಬರ್ 1 ಬೈತಿ ಬಸವರಾಜಣ್ಣ. ಅವ್ರು ಚೆನ್ನಾಗಿದ್ದಾರೆ ಅಂತ ಸುಮ್ಮನೆ ಹೂ ಹಾಕೋಗ್ಲು ಏನೋ ಮಾಡ್ತಾರೆ, ಅದಕ್ಕೆ ಕಿವಿ ಬಿಡ್ಬೇಡ್ರಿ. ಒಂದು ಪ್ರೊಫೈಲ್ ಆಗ್ಲಿ, ಒಂದು ಆಟೋ ಹಿಂದೆ ಆಗ್ಲಿ ಪ್ರಬಲ ಆಕಾಂಕ್ಷಿ ಅಂತಿದ್ರೆ ನೀವು ಪ್ರಬಲವಾಗಿದ್ದೀರಾ ಅಂತ ಬೇಕಾ ಸರ್? ಆಮೇಲೆ ಮತ್ತೆ ನಮ್ಮ ಕೇರ್ಪಂ ಕ್ಷೇತ್ರದಲ್ಲಿ ನಮ್ಮ ಒಕ್ಕಲಿಗರೇ ಹೈಯೆಸ್ಟ್ ಇರೋದು, ಒಕ್ಕಲಿಗ ಜಾತಿಯವರೇ ಜಾಸ್ತಿ ಇರೋದು. ನಮ್ಮವ್ರಿಗೆ ನಮ್ಮ ಬೆಳ್ತಿ ಬಸವರಾಜನ್ಗೆ ಫಾಲೋವರ್ಸ್ ನಮ್ಮೆಲ್ಲ ಸಂಘ ಇರ್ಬೋದು ಎಲ್ಲಾರು. ಯಾಕೆ ಅಂತಿಲ್ಲ, ಅವರು ನಮ್ಮ ಸಂಘಕ್ಕ ಕೊಡುಗೆ ಕೊಟ್ಟಿದ್ದಾರೆ, ನಮ್ಮ ಸಮುದಾಯ ಬೆಳೆಸ್ತಾರೆ. ಅದರಿಂದ ನಾವು ಚಿರಋಣಿ, ಅವ್ರಿಗೆ ಯಾವತ್ತೂ ಚಿರಋಣಿ. ಏನ್ ನೀವು ಹೇಳಿದ್ರಲ್ಲ ಆಟೋ ಸ್ಟ್ಯಾಂಡ್, ಹೌದು, ನಾನೊಬ್ಬ ಬೇಡ, ಏನೋ ಹುಡುಗರು ಸಂತೋಷ ಹಾಕೊಂಡಿದ್ದಾರೆ, ನಾವೇನು ಹಾಕು ಅಂತ ಹೇಳಿಲ್ಲ, ಅವ್ರು ಸಂತೋಷ ಹಾಕಿದ್ದಾರೆ. ನೋಡಿ ಇಲ್ಲಿ ಈ ವಾರ್ಡ್ನ ನಮ್ಮ ವಾರ್ಡ್ನ ಅಧ್ಯಕ್ಷರು ರಮೇಶ್ ಗೌಡ್ರು ಇದ್ದಾರೆ. ಯಾಕೆ ಅಂದ್ರೆ ಈ ವಾರ್ಡ್ ಅಲ್ಲ, ಕೇರ್ಪಂ ಕ್ಷೇತ್ರದಲ್ಲಿ ನಮ್ಮ ಮುನೇಗೌಡರು ಅಧ್ಯಕ್ಷ ಇದ್ದಾರೆ. ವಾರ್ಡ್ ಅಲ್ಲಿ ಯಾರು ಜನಸಂಖ್ಯೆ ಇರ್ತಾರೋ ಅವ್ರಿಗೆ ಅಧ್ಯಕ್ಷರ ಸ್ಥಾನ ಕೂಡ ಕೊಡ್ತಾರೆ. ರಮೇಶ್ ಗೌಡ್ರು ಹೋದ ಬಾರಿನೂ ಅಧ್ಯಕ್ಷರಾಗಿದ್ರು, ಈ ಕಿತನೂ ಅಧ್ಯಕ್ಷರಾಗಾರೆ. ನಾನು ಹೇಳೋದೇನಂದ್ರೆ ಈ ವಾರ್ಡ್ಗೆ ಜನರಲ್ ಆಗಿದೆ. ನಾವು ರಿಸರ್ವ್ ಆಗಿದ್ರೆ ಕೇಳ್ತಾ ಇರಲ್ಲ, ರಿಸರ್ವ್ ಆಗಿದ್ರೆ ನಮ್ ಕೆಲಸ ಏನೋ ನಾವು ಮಾಡ್ಕೊಂಡು ಪಾರ್ಟಿ ವರ್ಕ್ ಏನ್ ಮಾಡ್ಬೇಕು ನಾವು ಬಸವರಾಜನಿಂದ ಇರ್ತಾ ಇದ್ರಿ. ಇವತ್ತು ಅವಕಾಶ ಬಂದಿದೆ, ನಮ್ ಜನಾಂಗ ಕೊಡಿ ಅಂತ ನಾವು ಕೇಳಿದಿರಿ, ವಿಶ್ವಾಸ ವ್ಯಕ್ತ ಇದೆ, ನಿಮ್ಗೆ ಕೊಡ್ತೀರಪ್ಪ ಅಂತ ಒಂದು ಶುಭ ಸಂಕೇತ ಕೊಟ್ಟಿದ್ದಾರೆ. ನಾವೆಲ್ಲ ನಂಬಿದಿರಿ, ನಮ್ ಜನಾಂಗ ನಮ್ ಇಡೀ ಕೇರ್ಪಂ ಕ್ಷೇತ್ರನು ಇವತ್ತು ಏನು ನಮ್ ಜನಾಂಗ ಕೊಡಿ ಅಂತ ಕೇಳಿದಿರಿ. ಆಯ್ತಪ್ಪ, ನಿಮ್ ಜನಾಂಗಕ್ಕ ನಾವು ಕೈ ಹಿಡಿತೀನಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲೂ ಅವ್ರಿಗೆ ನಾವು ನಮ್ಮ ಜನಾಂಗ ಅವ್ರ ಹಿಂದೆ ಇರ್ತೀರಿ, ಇದೇ ನನ್ನ ಆಶೆ. ಮತ್ತು ಕೆಂಪೇಗೌಡರು ಮತ್ತು ನಮ್ಮ ವಿಜಯನಗರದ ಭುವನೇಶ್ವರಿ ಒಕ್ಕಲಿಗರ ಸಂಘದ ವತಿಯಿಂದ ತುಂಬ ಹೃದಯವಾದ ಧನ್ಯವಾದಗಳು.